ओ भद्रं कर्णेभिः शृणुयाम देवाः भद्रं पश्येमाक्षभिर्यजत्राः स्थिरैरङ्गैस्तुष्टवागं सस्तनूभिः व्यशेम देवहितं यदायुः स्वस्ति न इन्द्रो वृद्धश्रवाः स्वस्ति नः पूषा विश्ववेदाः स्वस्ति नस्तार्क्ष्यो अरिष्टनेमिः स्वस्ति नो बृहस्पतिर्दधातु ॐ शान्तिः 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 हरिः ॐ श्रीगुरुभ्यो नमः हरिः ॐ Universal prayer. Let's stand this together. O hidden life, vibrant in every atom. O hidden light, shining in every creature. O hidden love, embracing all in oneness. May each who feels himself as one with thee know he is also one with every other. Om Shanti Shanti Shanti. ಇಂದು ಜ್ಯೇಷ್ಠ ಶುದ್ಧ ಪಂಚಮಿ ಸ್ಥಿರವಾಸರ ಮೇ ತಿಂಗಳ 31ನೇ ತಾರೀಕು 2024ನೇ ಇಸವಿ. ಈ ಶ್ರೇಷ್ಠವಾದ ಶನಿವಾರದಂದು ನಾಮ ರಾಮಾಯಣಂ ಇದರ ಬಾಲಕಾಂಡದ ಪಾರಾಯಣ ಶ್ರದ್ಧೆಯಿಂದ ಆಲಿಸುವಂತವರಾಗಿ ನಾಮ ರಾಮಾಯಣಂ. ಶುದ್ಧ ಬ್ರಹ್ಮ ಪರಾತ್ಪರ ರಾಮ ಕಾಲಾತ್ಮಕ ಪರಮೇಶ್ವರ ರಾಮ. ಶುದ್ಧ ಬ್ರಹ್ಮ ಪರಾತ್ಪರ ರಾಮ ಕಾಲಾತ್ಮಕ ಪರಮೇಶ್ವರ ರಾಮ. ಶೇಷತಲ್ಪ ಸುಖ ನಿದ್ರಿತ ರಾಮ ಬ್ರಹ್ಮಾದ್ಯಮರ ಪ್ರಾರ್ಥಿತ ರಾಮ. ಚಂಡ ಕಿರಣ ಕುಲ ಮಂಡನ ರಾಮ ಶ್ರೀಮದ್ ದಶರಥ ನಂದನ ರಾಮ. ಕೌಸಲ್ಯಾ ಸುಖವರ್ಧನ ರಾಮ ವಿಶ್ವಾಮಿತ್ರ ಪ್ರಿಯಧನ ರಾಮ. ಘೋರ ತಾಟಕ ಘಾತಕ ರಾಮ ಮಾರೀಚಾದಿ ನಿಪಾತಕ ರಾಮ. ಕೌಶಿಕ ಮಖ ಸಂರಕ್ಷಕ ರಾಮ ಶ್ರೀಮದಹಲ್ಯೋದ್ಧಾರಕ ರಾಮ. ಗೌತಮ ಮುನಿ ಸಂಪೂಜಿತ ರಾಮ ಸುರ ಮುನಿವರಗಣ ಸಂಸ್ತುತ ರಾಮ. ನಾವಿಕ ಧಾವಿತ ಮೃದುಪದ ರಾಮ ಮಿಥಿಲಾಪುರ ಜನ ಮೋಹಕ ರಾಮ. ವಿದೇಹ ಮಾನಸ ರಂಜಕ ರಾಮ ತ್ರ್ಯಂಬಕ ಕಾರ್ಮುಕ ಭಂಜಕ ರಾಮ. ಸೀತಾರ್ಪಿತ ವರಮಾಲಿಕ ರಾಮ ಕೃತವೈವಾಹಿಕ ಕೌತುಕ ರಾಮ. ಭಾರ್ಗವದರ್ಪ ವಿನಾಶಕ ರಾಮ ಶ್ರೀಮದಯೋಧ್ಯಾ ಪಾಲಕ ರಾಮ. ರಾಮ ರಾಮ ಜಯ ರಾಜಾ ರಾಮ 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 ಜಯ ಸೀತಾರಾಮ. ರಾಮ ರಾಮ ಜಯ ರಾಜಾ ರಾಮ 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 ಜಯ ಸೀತಾರಾಮ. ರಾಮ ರಾಮ ಜಯ ರಾಜಾ ರಾಮ 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 ಜಯ ಸೀತಾರಾಮ.
ರಾಮ ರಾಮ ಜಯ ಸೀತಾರಾಮ ರಾಮ ರಾಮ ಜಯ ಸೀತಾರಾಮ. ಶ್ರೀ ಕೋದಂಡರಾಮಸ್ವಾಮಿ ಕೀ ಜಯ. ಒಂದು ಸುಂದರವಾದ ಕೃಷ್ಣನ ಭಜನೆಯನ್ನು ಮಾಡೋಣ. ಸಾಹಿತ್ಯವನ್ನು ಪರದೆಯ ಮೇಲೆ ಹಂಚಿಕೊಳ್ಳುತ್ತೇವೆ. ಕನ್ನಡದ ಒಂದು ಕೃಷ್ಣನ ಭಜನೆ ನಾವು ಹಾಡಿದ ನಂತರ ತಾವು ಪುನರಾವರ್ತಿಸಬಹುದು. ಗೆಜ್ಜೆ ಕಟ್ಟಿ ಓಡಿ ಓಡಿ ಬರು, ನಮ್ಮ ಕಮಲ ನಯನ ಆಡಿ ಆಡಿ ಬಾರೋ. ಗೆಜ್ಜೆ ಕಟ್ಟಿ ಓಡಿ ಓಡಿ ಬಾರೋ, ನಮ್ಮ ಕಮಲ ನಯನ ಆಡಿ ಆಡಿ ಬಾರೋ. ನಿನ್ನ ಪುಣ್ಯ ಪಾದ ಅರಸಿ ಅರಸಿ ಬಂದೆ, ನಿನ್ನ ದಿವ್ಯ ನಾಮ ಹಾಡಿ ಹಾಡಿ ಬಂದೆ. ಓ ಗೆಜ್ಜೆ ಕಟ್ಟಿ ಓಡಿ ಓಡಿ ಬರು, ನಮ್ಮ ಕಮಲ ನಯನ ಆಡಿ ಆಡಿ ಬಾರೋ. ದೇವಕಿ ನಂದನ ರಾಧಾ ಜೀವನ, ಕೇಶವ ಹರೆ ಮಾಧವ, ಪೂತನಿ ಮರ್ದನ ಪಾಪ ವಿನಾಶನ, ಕೇಶವ ಹರೆ ಮಾಧವ. ಗೋಕುಲ ಬಾಲನೆ ಓಡಿ ಬಾರೋ, ಗೋಪಾಲ ಬಾಲನೆ ಆಡಿ ಬಾರೋ. ಓ ಗೆಜ್ಜೆ ಕಟ್ಟಿ ಓಡಿ ಓಡಿ ಬಾರೋ, ನಮ್ಮ ಕಮಲ ನಯನ ಆಡಿ ಆಡಿ ಬಾರೋ. ಕಂಸ ವಿಮರ್ದನ ಕಾಳಿಂಗ ನರ್ತನ, ಕೇಶವ ಹರೆ ಮಾಧವ, ಆಶ್ರಿತ ವತ್ಸಲ ಆಪದ್ ಬಾಂಧವ, ಕೇಶವ ಹರೆ ಮಾಧವ. ಓಂಕಾರನಾದನೆ ಓಡಿ ಬಾರೋ, ಆನಂದ ಗೀತನೆ ಆಡಿ ಬಾರೋ. ಓ ಗೆಜ್ಜೆ ಕಟ್ಟಿ ಓಡಿ ಓಡಿ ಬಾರೋ,
ನಮ್ಮ ಕಮಲ ನಯನ ಆಡಿ ಆಡಿ ಬರೋ. ಪಾಂಡವರ ರಕ್ಷಕ ಪಾಪ ವಿನಾಶಕ ಕೇಶವ ಹರೆ ಮಾಧವ. ಅರ್ಜುನ ರಕ್ಷಕ ಅಜ್ಞಾನ ನಾಶಕ ಕೇಶವ ಹರೆ ಮಾಧವ. ಆ ಗೀತಾಮೃತನೇ ಓಡಿ ಬಾರೋ. ಹೃದಯಾನಂದನೆ ಆಡಿ ಬಾರೋ. ಓ ಗೆಜ್ಜೆ ಕಟ್ಟಿ ಓಡಿ ಓಡಿ ಬರೋ. ನಮ್ಮ ಕಮಲ ನಯನ ಆಡಿ ಆಡಿ ಬಾರೋ. ನಮ್ಮ ಕಮಲ ನಯನ ಆಡಿ ಆಡಿ ಬಾರೋ. ನಮ್ಮ ಕಮಲ ನಯನ ಆಡಿ ಆಡಿ ಬಾರೋ. वृंदावन विहारी लाल की जय. सिद्धांत अवधूत चिंतन श्री गुरुदेव दत्त. जय जय रघुवीर समर्थ श्री सद्गुरुनाथ महाराज की जय. हर हर नमः पार्वती पतये. हर हर महादेव ಶಂಭೋ. ಇಂದು ಜ್ಯೇಷ್ಠ ಶುದ್ಧ ಪಂಚಮಿ. ಈ ಶನಿವಾರದ ಮುಸ್ಸಂಜೆಯಲ್ಲಿ ಶ್ರೀಮದ್ ಭಗವದ್ಗೀತೆಯ 14ನೇ ಅಧ್ಯಾಯ ಗುಣತ್ರಯ ವಿಭಾಗ ಯೋಗ, ಈ ಅಧ್ಯಯನವನ್ನು ಮುಂದುವರಿಸೋಣ. ಪ್ರಾರಂಭದಲ್ಲಿ ಕೆಲವು ಶ್ಲೋಕಗಳ ಪಾರಾಯಣ ನಾವು ಹೇಳಿಕೊಟ್ಟ ನಂತರ ಪುನರಾವರ್ತನೆ. 18ನೆಯ ಶ್ಲೋಕ, 14ನೆಯ ಅಧ್ಯಾಯ. ತಮ್ಮ ಪವಿತ್ರವಾದ ಶ್ರೀಮದ್ ಭಗವದ್ಗೀತಾ ಗ್ರಂಥವನ್ನು ಮುಂದಿಟ್ಟುಕೊಂಡಿದ್ದರೆ 14ನೇ ಅಧ್ಯಾಯವನ್ನು ತೆರೆದು 18ನೆಯ ಶ್ಲೋಕವನ್ನು ನೋಡಿಕೊಳ್ಳಿ. ಓಂ ಶ್ರೀ ಪರಮಾತ್ಮನೇ ನಮಃ. ಅಥ ಚತುರ್ದಶೋऽಧ್ಯಾಯಃ. ಗುಣತ್ರಯ ವಿಭಾಗ ಯೋಗಃ. ಶ್ರೀ ಭಗವಾನುವಾಚ. ಊರ್ಧ್ವಂ ಗಚ್ಚನ್ತಿ ಸತ್ತ್ವಸ್ಥಾಃ. ಮಧ್ಯೆ ತಿಷ್ಠನ್ತಿ ರಾಜಸಾಃ. ಜಘನ್ಯಗುಣವೃತ್ತಿಸ್ಥಾಃ. ಅಧೋ ಗಚ್ಚನ್ತಿ ತಾಮಸಾಃ. ನಾನ್ಯಂ ಗುಣೇಭ್ಯಃ ಕರ್ತಾರಂ. ಯದಾ ದ್ರಷ್ಟಾನುಪಶ್ಯತಿ. ಗುಣೇಭ್ಯಶ್ಚ ಪರಂ ವೇತ್ತಿ.
मद्भावं सोऽधिगच्छति। गुणानेतानतीत्यत्रीन् देहि देहसमुद्भवा जन्ममृत्युजरा दुःखैः विमुक्तोऽमृतमश्नुते। अर्जुन उवाच कैर्लिङ्गैस्त्रीन् गुणानेतान् अतीतो भवति प्रभो। किमाचारः कथं चैतान् त्रीन् गुणानतिवर्तते। श्रीभगवानुवाच प्रकाशं च प्रवृत्तिं च मोहमेव च पाण्डव न द्वेष्टि सम्प्रवृत्तानि न निवृत्तानि काङ्क्षति। ॐ शान्ति शान्ति शान्तिः। हरिः ॐ श्रीगुरुभ्यो नमः। हरिः ॐ। ಗುಣತ್ರಯ ವಿಭಾಗ ಯೋಗದ 22ನೇ ಶ್ಲೋಕದ ವಿಚಾರವನ್ನು ಮಾಡ್ತಾ ಇದ್ದೇವೆ. ಹೇ ಪಾಂಡವ, ಹೇ ಅರ್ಜುನ, ಯಾವ ಪುರುಷನು ಪ್ರಕಾಶಂಚ ಸತ್ವಗುಣದ ಕಾರ್ಯರೂಪವಾದ ಪ್ರಕಾಶವನ್ನು ಮತ್ತು ಪ್ರವೃತ್ತಿಂಚ ರಜೋಗುಣದ ಕಾರ್ಯರೂಪವಾದ ಪ್ರವೃತ್ತಿಯನ್ನು ಹಾಗೂ ಮೋಹಂ ಏವ ತಮೋಗುಣದ ಕಾರ್ಯರೂಪವಾದ ಮೋಹವೂ ಕೂಡ ಸಂಪ್ರವೃತ್ತಾನಿ ಪ್ರವೃತ್ತನಾದ ಮೇಲೂ ಅವುಗಳನ್ನು ನ ದ್ವೇಷ್ಟಿ ದ್ವೇಷಿಸುವುದಿಲ್ಲ ಮತ್ತು ನ ನಿವೃತ್ತಾನಿ ನಿವೃತ್ತನಾದ ಮೇಲೆ ಅವುಗಳನ್ನು ನ ಕಾಂಕ್ಷತಿ ಬಯಸುವುದಿಲ್ಲ. ಅತ್ಯಂತ ಸುಂದರವಾದಂತಹ ಶ್ಲೋಕ. ಇದರ ಶಾಂಕರ ಭಾಷ್ಯವನ್ನು ನೋಡು. ಪ್ರಕಾಶಂಚ ಸತ್ವಕಾರ್ಯಂ ಪ್ರವೃತ್ತಿಂಚ ರಜಃ ಕಾರ್ಯಂ ಮೋಹಂ ಏವ ತಮಃ ಕಾರ್ಯಂಚ ಇತ್ಯೇತಾನಿ ನ ದ್ವೇಷ್ಟಿ ಸಂಪ್ರವೃತ್ತಾನಿ ಸಮ್ಯಕ್ ವಿಷಯಭಾವೇನ ಉದ್ಭೂತಾನಿ ಮಮ ತಾಮಸಃ ಪ್ರತ್ಯಯೋ ಜಾತಃ ತೇನ ಅಹಂ ಮೂಢಃ ತಥಾ ರಾಜಸೀ ಪ್ರವೃತ್ತಿಃ ಮಮ ಉತ್ಪನ್ನಾ ದುಃಖಾತ್ಮಿಕಾ ತೇನ ಅಹಂ ರಜಸಾ ಪ್ರವರ್ತಿತಃ ಪ್ರಚಲಿತಃ ಸ್ವರೂಪಾತ್ ಕಷ್ಟಂ ಮಮ ವರ್ತತೆ ಯಹ ಅಯಂ ಮತ್ಸ್ವರೂಪ ಅವಸ್ಥಾನಾತ್ ಭ್ರಂಶಃ ತಥಾ ಸಾತ್ವಿಕೋ ಗುಣಃ ಪ್ರಕಾಶಾತ್ಮ ಮಾಂ ವಿವೇಕಿತ್ವಂ ಆಪಾದಯನ್ ಸುಖೇ ಚ ಸಂಜಯನ್ ಬಧ್ನಾತಿ ಇತಿ ತಾನಿ ದ್ವೇಷ್ಟಿ ಅಸಮ್ಯಕ್ ದರ್ಶಿತ್ವೇನ ತತ್ ಏವಂ ಗುಣಾತೀತಃ ನ ದ್ವೇಷ್ಟಿ ಸಂಪ್ರವೃತ್ತಾನಿ ಯಥಾ ಚ
ಸಾತ್ವಿಕಾದಿ ಪುರುಷ ಸತ್ವಾದಿ ಕಾರ್ಯಾಣಿ ಆತ್ಮಾನಂ ಪ್ರತಿ ಪ್ರಕಾಶ್ಯ ನಿವೃತ್ತಾನಿ ಕಾಂಕ್ಷತಿ ನ ತಥಾ ಗುಣಾತೀತಃ ನಿವೃತ್ತಾನಿ ಕಾಂಕ್ಷತಿ ಇತ್ಯರ್ಥಃ. ಏತತ್ ನ ಪರಪ್ರತ್ಯಕ್ಷಂ ಲಿಂಗಂ ಕಿಂ ತರ್ಹಿ ಸ್ವಾತ್ಮ ಪ್ರತ್ಯಕ್ಷತ್ವಾತ್ ಆತ್ಮವಿಷಯಮೇವ ಏತತ್ ಲಕ್ಷಣಂ ನಹಿ ಸ್ವಾತ್ಮ ವಿಷಯಂ ದ್ವೇಷಂ ಆಕಾಂಕ್ಷಾಂ ವಾ ಪರಃ ಪಶ್ಯತಿ. ಬಹಳ ಸುಂದರವಾಗಿದೆ ಆಚಾರ್ಯ ಶಂಕರರ ಭಾಷ್ಯ. ಪ್ರಕಾಶಂ ಪ್ರವೃತ್ತಿಂ ಮೋಹಂ. ಪ್ರಕಾಶಂ ಸತ್ವಗುಣ, ಪ್ರವೃತ್ತಿಂ ರಜೋಗುಣ, ಮೋಹಂ ತಮೋಗುಣ. ಗುಣಾತೀತನಾದವನು ಹೇಗಿರ್ತಾನೆ? ಈ ಮೂರು ಗುಣಗಳು ಇದ್ದಾಗ ನೋಡಿ, ಸತ್ವದ ಕಾರ್ಯವಾದ ಪ್ರಕಾಶವನ್ನು, ರಜಸ್ಸಿನ ಕಾರ್ಯವಾದ ಪ್ರವೃತ್ತಿಯನ್ನು, ತಮಸ್ಸಿನ ಕಾರ್ಯವಾದ ಮೋಹವನ್ನು, ಪ್ರಕಾಶ ಪ್ರವೃತ್ತಿ ಮೋಹ ಸತ್ವಗುಣ ರಜೋಗುಣ ತಮೋಗುಣ ಎಂಬಿವುಗಳು ಬಂದವುಗಳನ್ನು ಸಂಪ್ರವೃತ್ತಾನಿ ಎಂಬ ಮೂಲಕ್ಕೆ ಚೆನ್ನಾಗಿ ವಿಷಯವಾಗಿ ತೋರಿಕೊಂಡವುಗಳನ್ನು ದ್ವೇಷಿಸುವುದಿಲ್ಲ. ನನಗೆ ತಾಮಸ ಪ್ರತ್ಯಯ ಉಂಟಾಗಿದೆ, ಆದ್ದರಿಂದ ನಾನು ಮೂಢನಾಗಿರುವೆನು. ಇದರಂತೆ ನನಗೆ ರಜಸ್ಸಿನ ದುಃಖಾತ್ಮಕವಾದ ಪ್ರವೃತ್ತಿಯು ಉಂಟಾಗಿದೆ, ಆ ರಜಸ್ಸಿನಿಂದ ಪ್ರೇರಿತನಾಗಿ ಸ್ವರೂಪದಿಂದ ಚಲಿಸಿರುತ್ತೇನೆ. ನನ್ನ ಸ್ವರೂಪದಿಂದ ಜಾರಿರುವೆನಲ್ಲ, ಇದು ನನಗೆ ಕಷ್ಟವಾಗಿರುತ್ತದೆ. ಹಾಗೂ ಪ್ರಕಾಶ ರೂಪವಾದ ಸಾತ್ವಿಕ ಗುಣವು ನನಗೆ ವಿವೇಕವನ್ನು ಉಂಟು ಮಾಡುತ್ತಲೂ ಸುಖದಲ್ಲಿ ಸಂಘವನ್ನುಂಟು ಮಾಡುತ್ತಲೂ ಕಟ್ಟಿ ಹಾಕುತ್ತಿದೆ ಎಂದು ಸಾಮಾನ್ಯ ಮನುಷ್ಯನು ಸರಿಯಾದ ಜ್ಞಾನವಿಲ್ಲದಿರುವುದರಿಂದ ಆ ಗುಣಗಳನ್ನು ದ್ವೇಷಿಸುತ್ತಾನೆ. ಆದರೆ ಆ ರೀತಿಯಲ್ಲಿ ಗುಣಾತೀತನು ಬಂದ ಗುಣಗಳನ್ನು ದ್ವೇಷಿಸುವುದಿಲ್ಲ. ಅಂತಃಕರಣ ಧರ್ಮವನ್ನು ಅವಿವೇಕಿಯು ತನ್ನಲ್ಲಿಯೇ ಆರೋಪಿಸಿಕೊಳ್ಳುತ್ತಾನೆ. ಹಿ ಟೇಕ್ಸ್ ಎವ್ರಿಥಿಂಗ್ ಆಸ್ ಪರ್ಸನಲ್. ಆದರೆ ಈ ರೀತಿಯಲ್ಲಿ ಗುಣಾತೀತನು ಬಂದ ಗುಣಗಳನ್ನು ದ್ವೇಷಿಸುವುದಿಲ್ಲ. ಮತ್ತು ಹೇಗೆ ಸಾತ್ವಿಕನು ಮುಂತಾದ ಪುರುಷನು ಸತ್ವವೇ ಮುಂತಾದವುಗಳ ಕಾರ್ಯಗಳು ತನಗೆ ತೋರಿಸಿಕೊಂಡವು ಹಿಂದಿರುಗಿದರೆ ಆ ಗುಣಗಳು ಬೇಕೆಂದು ಬಯಸುತ್ತಾನೋ, ಹಾಗೆ ಗುಣಾತೀತನು ಹಿಂದಿರುಗಿ ಹೋದ ಗುಣಗಳನ್ನು ಬಯಸುವುದಿಲ್ಲ ಎಂದರ್ಥ. ಇದು ಮತ್ತೊಬ್ಬರಿಗೆ ಕಾಣುವ ಚಿಹ್ನೆಯಲ್ಲ, ಮತ್ತೇನೆಂದರೆ ತನಗೆ ಮಾತ್ರ ನೇರವಾಗಿ ತಿಳಿದು ಬರುವುದರಿಂದ ಈ ಲಕ್ಷಣವು ತನಗೋಸ್ಕರವಾಗಿಯೇ ಹೇಳಿದ ಲಕ್ಷಣವು. ಏಕೆಂದರೆ ತನಗೆ ಉಂಟಾಗುವ ದ್ವೇಷವನ್ನಾಗಲಿ ಬಯಕೆಯನ್ನಾಗಲಿ ಮತ್ತೊಬ್ಬರು ಕಾಣುವ ಹಾಗಿಲ್ಲ. ಅಥ ಇದಾನೀ ಗುಣಾತೀತಃ ಕಿಮಾಚಾರಃ ಇತಿ ಪ್ರಶ್ನಸ್ಯ ಪ್ರತಿವಚನಂ ಆಹಾ. ಈಗ ಗುಣಾತೀತನ ಆಚಾರವು ಎಂಥದ್ದು ಎಂಬ ಪ್ರಶ್ನೆಗೆ ಉತ್ತರವನ್ನು ಮುಂದಿನ ಶ್ಲೋಕದಲ್ಲಿ ಕೊಡಲಾಗಿದೆ. ನೋಡಿ, ಗುಣಾತೀತನ ಲಕ್ಷಣ ಆಚಾರವನ್ನು ಗಮನಿಸ್ತಾ ಇದ್ದೇವೆ. ಆದರೆ ನಾವೊಂದು ತಿಳಿದುಕೊಳ್ಳೋಣ, ನಮ್ಮ ಗುಣಗಳೇ ನಮ್ಮನ್ನು ಬಾಧಿಸುತ್ತವೆ, ಬಂಧಿಸುತ್ತಿವೆ. ಹೌದಲ್ಲ? ಗುಣ ಅಂದ್ರೆ ಒಂದು ನಮ್ಮ ಕ್ಯಾರೆಕ್ಟರ್, ನಮ್ಮ ಕಂಡಕ್ಟ್, ನಮ್ಮ ಒಂದು ವ್ಯಕ್ತಿತ್ವ ಅಂತ ಕೂಡ ಅರ್ಥವಾಗುತ್ತೆ. ಮತ್ತೊಂದು ಅರ್ಥ ಏನಂದ್ರೆ, ಗುಣ ಅಂದ್ರೆ ಹಗ್ಗ ಅಂತ ಅರ್ಥ. ಗುಣ ಅಂದ್ರೆ ಕಟ್ಟಿ ಹಾಕುವ ಒಂದು ದೋರ ಬಂಧನ, ಒಂದು ದಾರದ ಹಾಗೆ ಕಟ್ಟಿ ಹಾಕಿಬಿಡುತ್ತೆ. ಅದನ್ನು ಕೂಡ ಗುಣ ಅಂತ ಕರೀತಾರೆ. ಆದ್ರಿಂದ ಗುಣಗಳು ನಮ್ಮನ್ನು ಕಟ್ಟಿ ಹಾಕ್ತವೆ, ಬಾಧಿಸುತ್ತವೆ, ಬಂಧಿಸುತ್ತವೆ. ಆದ್ರೆ ಜಾಣನಾದವನು ಬಂದವುಗಳನ್ನು ದ್ವೇಷಿಸುವುದೂ ಇಲ್ಲ, ಹೋದವುಗಳನ್ನು ಮತ್ತೆ ಬೇಕು ಎಂದು ನ ಕಾಂಕ್ಷತಿ, ಆಕಾಂಕ್ಷೆಯನ್ನು ವ್ಯಕ್ತಪಡಿಸುವುದಿಲ್ಲ. ಆದರೆ ನಾವು ಗುಣಗಳಿಗೆ ದಾಸರಾದರೆ ನಾವು ಅದರ ಒಂದು ಪ್ರಭಾವಕ್ಕೆ ಒಳಗಾಗಿರ್ತೇವೆ. ಆದ್ರಿಂದ ನಾವು ಶುನಕನಂತೆ ದಾಸರು. ಗುಂಡಪ್ಪನವರು ಯಾರು ಗುಣಗಳಿಗೆ ದಾಸರಾಗಿರ್ತಾರೆ, ತಮ್ಮ ಇಂದ್ರಿಯಗಳ ಒಂದು ಭೋಗದ ವಿಲಾಸದಲ್ಲಿ ಮಗ್ನರಾಗಿರ್ತಾರೆ, ಅವರನ್ನ ನಾಯಿಗಳು ಅಂತ ಹೋಲಿಸ್ತಾರೆ. ನೋಡೋಣ ಆ ಒಂದು ಕಗ್ಗದ ಶ್ಲೋಕ. ಆ ನಂತರ ಕಿಮಾಚಾರ, ಆ ಗುಣಾತೀತನು ಯಾವ ರೀತಿ ಆಚಾರ ಮಾಡುತ್ತಾನೆ, ಯಾವ ರೀತಿ ಆಚರಿಸುತ್ತಾನೆ ಅನ್ನುವಂಥದ್ದು ಮುಂದಿನ ಶ್ಲೋಕದ
ತಾತ್ಪರ್ಯ. ಅದಕ್ಕೂ ಮುನ್ನ ಈ ಕಗ್ಗದ ಶ್ಲೋಕವನ್ನು ನೋಡೋಣ. ಅದನ್ನು ಹಂಚಿಕೊಳ್ಬೇಕಲ್ಲ, ಒಂದು ನಿಮಿಷ. ಈಗ ಹಂಚಿಕೊಳ್ತೇವೆ. ನೋಡಿ, ಶುನಕ. ಶುನಕ ಅಂದ್ರೆ ನಾಯಿ. ನಾವು ನಾಯಿ ಅಂತೆ ದಾಸರು ಅಂತಾರೆ ಗುಂಡಪ್ಪನವರು. ದಾಸರೋ ನಾವೆಲ್ಲ ಶುನಕನಂದದಿ ಜಗದ ವಾಸನೆಗಳೆಳತಕ್ಕೆ ದಿಕ್ಕು ದಿಕ್ಕಿನಲಿ ಪಾಶಗಳು ಹೊರಗೆ ಕೊಂಡಿಗಳು ನಮ್ಮೊಳಗಿಹವು ವಾಸನಾಕ್ಷಯ ಮೋಕ್ಷ ಮಂಕುತಿಮ್ಮ ಮಂಕುತಿಮ್ಮ. We are all servants. We follow our desires like dogs follow the scent of food in all directions. The strings that yank us, that is the desires, are no doubt outside us. But the hook that ties them to us are within us. If we make our mind up, we can unhook us from those strings. Reduce our indulgence is no less than salvation. ಮಂಕುತಿಮ್ಮ. ವಾಸನೆಗಳೆಳೆತಕ್ಕೆ, ವಾಸನೆಗಳ ಎಳೆತಕ್ಕೆ ನಮ್ಮೊಳಗಿಹವು ಪಾಶಗಳು, ನಮ್ಮೊಳಗೆ ಇಹವು ವಾಸನಾಕ್ಷಯ, ವಾಸನಾ ಕ್ಷಯ. ದಾಸ ಗುಲಾಮ, ವಾಸನಾ ಇಂದ್ರಿಯಾಕರ್ಷಿತ ಆಸೆಗಳು, ಅಂತಃಕರಣದಲ್ಲಿ ಇರಬಹುದಾದ ಅನೇಕ ಬಯಕೆಗಳು, ಕಾಮನೆಗಳು ವಾಸನಾ ಕ್ಷಯ, ನಶಿಸುವುದು. ಹೇಗೆ ನಾಯಿಯು ಕೇವಲ ವಾಸನೆಯಿಂದ ವ್ಯಕ್ತಿ ಮತ್ತು ವಸ್ತುಗಳನ್ನು ಗುರುತು ಹಿಡಿಯುತ್ತದೆಯೋ, ಹಾಗೆಯೇ ನಾವೆಲ್ಲ ಈ ಜಗತ್ತಿನ ಸಕಲ ದಿಕ್ಕುಗಳಲ್ಲಿರುವ ವಾಸನೆಗಳಿಂದ ಸೆಳೆಯಲ್ಪಡುತ್ತೇವೆ. ಸೆಳೆತಗಳು ಹೊರಗಿವೆ ಮತ್ತು ಅವುಗಳೊಂದಿಗೆ ಸೇರಿಕೊಳ್ಳಲು ಆಸೆಗಳೆಂಬ ಕೊಂಡಿಗಳು ನಮ್ಮ ಮನಸ್ಸಿನಲ್ಲಿವೆ. ಈ ಆಸೆಗಳು ಮತ್ತು ಆಶಾ ಪ್ರೇರಿತವಾದ ಸೆಳೆತಗಳು ನಮ್ಮಲ್ಲಿ ಎಂದು ಸಂಪೂರ್ಣವಾಗಿ ನಾಶವಾಗುವುದೋ ಅಂದೇ ನಮಗೆ ಮುಕ್ತಿ ಎಂದು ಉಲ್ಲೇಖಿಸಿದ್ದಾರೆ ಮಾನ್ಯ ಗುಂಡಪ್ಪನವರು ಈ ಮುಕ್ತಕದಲ್ಲಿ. ಆದ್ದರಿಂದ ನಾವು ದಾಸರಾಗದೆ ಪ್ರಕಾಶಂ ಪ್ರವೃತ್ತಿಂ ಮೋಹಂ, ಸತ್ವಗುಣ, ರಜೋಗುಣ, ತಮೋಗುಣ ಇವುಗಳಲ್ಲಿ ನಾವು ಬಂಧಿತರಾಗದೆ ಹೇಗೆ ಗುಣಾತೀತನು ನ ದ್ವೇಷಿಸುವುದಿಲ್ಲವೋ, ನ ಕಾಂಕ್ಷತಿ ಯಾವ ರೀತಿಯಲ್ಲಿ ಅದನ್ನು ಬಯಸುವುದಿಲ್ಲವೋ ಆ ರೀತಿಯಲ್ಲಿ ನಾವು ಇರತಕ್ಕದ್ದು. ಹೀಗೆ ಗುಣಾತೀತವನ್ನು ನಾವು ಕೂಡ ಅಭ್ಯಸಿಸಬಹುದು. ಇನ್ನು ಕಿಮಾಚಾರ, ಯಾವ ರೀತಿ ಆಚಾರವನ್ನು ಮಾಡ್ತಾನೆ, ಯಾವ ರೀತಿ ನಡೆದುಕೊಳ್ತಾನೆ, ಅವನ ಆಚರಣೆ ಹೇಗಿರುತ್ತೆ ಅನ್ನುವಂಥದ್ದು ಮುಂದಿನ ಶ್ಲೋಕದ ತಾತ್ಪರ್ಯ ನೋಡುವ. ಆ ಶ್ಲೋಕವನ್ನು ಓದಿ ಇಂದಿನ ಸತ್ಸಂಗವನ್ನು ಸಂಪನ್ನಗೊಳಿಸೋಣ. ಹೇಳ್ಕೊಡ್ತೇವೆ, ಪುನರಾವರ್ತನೆ ಮಾಡಿ. ಉದಾಸೀನವದಾಸೀನಃ ಗುಣೈರ್ಯೋ ನ ವಿಚಾಲ್ಯತೆ ಗುಣಾ ವರ್ತಂತ ಇತ್ಯೇವ ಯೋವತಿಷ್ಠತಿ ನೇಂಗತೆ. ಅರ್ಜುನನ ಪ್ರಶ್ನೆಯಾಗಿತ್ತು, ಕಿಮಾಚಾರ, ಯಾವ ರೀತಿ ಗುಣಾತೀತನು ಆಚರಣೆಯನ್ನು ಮಾಡ್ತಾನೆ. ಅದಕ್ಕೆ ಉತ್ತರ 23ನೇ ಶ್ಲೋಕ. 23ನೇ ಶ್ಲೋಕದ ವಿವರಣೆಯನ್ನು ನಾಳೆ ದಿವಸ ಆದಿತ್ಯವಾಸರ ಮುಂದುವರಿಸೋಣ. ಶಾಂತಿ ಮಂತ್ರ. ಓಂ ಸರ್ವೇಷಾಂ ಸ್ವಸ್ತಿ ಭವತು, ಸರ್ವೇಷಾಂ ಶಾಂತಿರ್ಭವತು, ಸರ್ವೇಷಾಂ ಪೂರ್ಣಂ ಭವತು, ಸರ್ವೇಷಾಂ ಮಂಗಳಂ ಭವತು, ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ,
सर्वे भद्राणि पश्यन्तु मा कश्चित् दुःखभाग् भवेत् असतो मा सद्गमय तमसो मा ज्योतिर्गमय मृत्योर्मा अमृतङ्गमय ॐ शान्तिः 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 हरिः ॐ श्रीगुरुभ्यो नमः हरिः ॐ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜೈ ಶ್ರೀ ಗುರುದೇವ ದತ್ತ.